ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನೋ ಟೆನ್ಷನ್ ಇದ್ದೀರಾ, ಏನಾಯ್ತತ್ತೆ? ಈ ಮನೇಲಿ ಏನೇನೋ ಆಗ್ತಾ ಇದೆಯಪ್ಪ, ಒಂದೂ ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಅಮ್ಮ ನೋಡಿದ್ರೆ ವಿಚಿತ್ರವಾಗಿ ಆಡ್ತಾರೆ, ಇನ್ನ ಅಮ್ಮಮ್ಮ ಅಖಿಲ ಅಕ್ಕ ಜಗಳ ಆಡ್ಕೋತಾ ಇರ್ತಾರೆ. ಅಭಯಣ್ಣ ಮನೆ ಬಿಟ್ಟೆ ಹೋದ, ನನಗೇನು ಅರ್ಥನೇ ಆಗ್ತಿಲ್ಲ. ಅಭಯ್ ಯಾವುದೋ ಹಳ್ಳಿಗೆ ಹೋಗಿದ್ದಾನೆ, ಅವನನ್ನ ಹುಡ್ಕೊಂಡು ಅಖಿಲ ಹೋಗಿದ್ದಾಳೆ, ಜೊತೆಗೆ ಅತ್ತೆನೂ ಹೋಗಿದ್ದಾರೆ. ಅಂದ್ರೆ ಅಣ್ಣನ್ ಮನೆ ಕರ್ಕೊ ಬರ್ತಾರಾ? ಗೊತ್ತಿಲ್ಲ, ಇಬ್ಬರಿಂದಾನು ಯಾವ ಸುದ್ದಿನೂ ಬಂದಿಲ್ಲ. ಆದ್ರೆ ಯಾಕೋ ಒಳಮನ್ಸು ಅಲ್ಲಿ ಏನೋ ತೊಂದ್ರೆ ಆಗತ್ತೆ ಅಂತ ಹೇಳ್ತಾ ಇದೆ. ಹೋದೋರು ಸುರಕ್ಷಿತವಾಗಿ ಮನೆಗ್ ಬಂದ್ರೆ ಸಾಕು. ಅತ್ತೆ, ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನೀವು ದೇವ್ರನ್ನ ನಂಬ್ತಿರೋ ತಾನೆ? ಹಾಗಿದ್ಮೇಲೆ ಏನೂ ಆಗಲ್ಲ, ಧೈರ್ಯವಾಗಿರಿ, ಟ್ರಸ್ಟ್ ಮೀ. ನನ್ ಜೀವನದಲ್ಲಾಗ್ಲೇ ಒಂದ್ ಕಹಿ ಘಟನೆ ನಡೆದಿದೆ ಕಣೋ. ಇನ್ನೊಂದು ಅನಾಹುತ ಆದ್ರೆ ನನಗ್ ಬದುಕೋ ಶಕ್ತಿ ಇರಲ್ಲ. ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ ಅತ್ತೆ, ಧೈರ್ಯವಾಗಿರಿ. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ? ಕೇಳು. ಮಾವ ಹೇಗಿದ್ರು? ನಾನು ಅವ್ರನ್ನ ನೋಡೇ ಇಲ್ಲ. ಅವ್ರ ಮನೆ ಬಿಟ್ಟು ಹೋಗಿ ತುಂಬಾ ವರ್ಷಗಳೇ ಆಯ್ತು. ನೀನ್ ನೋಡಿರಕ್ ಹೇಗ್ ಸಾಧ್ಯ? ಅತ್ತೆ, ಅಟ್ಲೀಸ್ಟ್ ಅವ್ರ ಫೋಟೋ ಇದ್ರೆ ತೋರಿಸಿ ಅತ್ತೆ. ಇಲ್ಲಪ್ಪ, ಮನೇಲಿ ಫೋಟೋ ಇಡೋ ಹಾಗಿಲ್ಲ. ಯಾಕೆ ಇಡಬಾರ್ದು?